ಮಹಿಳೆಯಾಗಿ ದಲಿತ ಶಾಸಕಿಯಾಗಿ ಆಯ್ಕೆಯಾಗಿರುವುದು ತಪ್ಪು ಎನ್ನುವಂತೆ ಕೆಲ ಸ್ವಕ್ಷೇತ್ರದ ಸ್ವಪಕ್ಷೀಯ ಮುಖಂಡರು ನನ್ನ ವಿರುದ್ಧ ಇಲ್ಲ ಸಲ್ಲದ ಹೇಳಿಕೆಗಳನ್ನ ನೀಡಿ ಆರೋಪ ಮಾಡ್ತಿದ್ದಾರೆ. ಇದನ್ನ ವರಿಷ್ಠರ ಗಮನಕ್ಕೆ ತರಲಾಗಿದೆ ಅಂತ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕಿ ನಯನ ಮೋಟಮ್ಮ ಹೇಳಿದರು. ಶುಕ್ರವಾರ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಮುಖಂಡರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಹಿಂದಿನಿಂದಲೂ ನನ್ನ ವಿರುದ್ಧ ಸ್ವಪಕ್ಷೀಯ ಕೆಲ ಮುಖಂಡರು ಕುತಂತ್ರ ನಡೆಸುತ್ತಿದ್ದು ವರಿಷ್ಠರಿಗೂ ದೂರನ್ನ ನೀಡಿದ್ದಾರೆ. 2018ರ ಚುನಾವಣೆ ಮತ್ತು ಅದರ ಹಿಂದಿನ ಹಲವು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಭಾವ ಕಡಿಮೆಯಾಗಿತ್ತು. ಆದರೆ ನಾನು ನಿರಂತರ ಹೋರಾಟ ನಡೆಸಿ ಬೂತ್ ಮಟ್ಟದ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನ ಗೆಲ್ಲಿಸಿದ್ದೀನಿ ಎಂದರು. ಏನು ವಾಸ್ತವಾಂಶ, 20 ವರ್ಷ ಆದ್ಮೇಲೆ ಕ್ಷೇತ್ರನ ಗೆದ್ದಿದೀವಿ. ಎಷ್ಟು ಕಷ್ಟದಲ್ಲಿ ಗೆದ್ದಿದೀವಿ. ಅದ್ರಲ್ಲಿ ಯಾವ ರೀತಿ ಸಂಘಟನೆ ನಡೀತು, ಇದಕ್ಕಿಂತ ಮುಂಚೆ 2018 ಚುನಾವಣೆಯಲ್ಲಿ ಏನ್ ನಡೆದಿತ್ತು, ಲೀಡರ್ಸ್ ಎಲ್ಲ ಏನ್ ಮಾಡಿದ್ರು, ಇಲ್ಲಿ ಬಂದು ಕಂಪ್ಲೇಂಟ್ ಮಾಡಿದವ್ರು ಏನ್ ಕೆಲಸ ಮಾಡಿದ್ರು ಆ ಟೈಮಲ್ಲಿ, ನನ್ನ ಎಲೆಕ್ಷನ್ ಅಲ್ಲಿ ಆಗ್ಲಿ, ಅದಕ್ಕಿಂತ ಮುಂಚೆ ನಮ್ಮ ತಾಯಿ ಎಲೆಕ್ಷನ್ ಸಂದರ್ಭದಲ್ಲೂ ಹೇಗಾಗಿತ್ತು ಅಂತ, ಇವ್ರದೆಲ್ಲ ಏನ್ ಪಾತ್ರ ಇತ್ತು ಅಂತ. ನನಗೆ ಟಿಕೆಟಿಗೂ ವಿರೋಧ ಮಾಡಿದವರು ಟಿಕೆಟಿಗೆ ವಿರೋಧ ಮಾಡ್ಬಿಟ್ಟು ಇವತ್ತು ಇಲ್ಲಿ ಕೂಡ ವಿರೋಧ ಮಾಡ್ತಾ ಇದಾರೆ. ಒಂದೊಂದ್ಸತಿ ಅನ್ಸುತ್ತೆ, ಮಹಿಳೆಯಾಗಿ ಹುಟ್ಟಿದ್ದು ಈ ಸಮುದಾಯದಲ್ಲಿ ದಲಿತರಾಗಿ ಹುಟ್ಟಿದ್ದು ತಪ್ಪಾ ಅಂತ. ಯಾಕಂದ್ರೆ ಒಂದೊಂದು ನಮ್ಮಂತ ಮೀಸಲು ಕ್ಷೇತ್ರದಲ್ಲಿ ಯಾರ್ದೋ ಇದಕ್ಕೆ ಹಿಡ್ತಕ್ಕೆ ಅಥವಾ ನಾವು ತಲೆ ಬಾಗ್ಸಿ ನಡೆಸ್ಬೇಕು ಅಂತ ಒಂದೊಂದು ಚಿಂತನೆ ಇರುತ್ತೆ. ಅಂದ್ರೆ ಹಳೆ ಸಂಪ್ರದಾಯ ಪದ್ಧತಿ. ಈಗ ನಾನ್ ಸ್ವಲ್ಪ ಏನೋ ಓದಿದೀನಿ ಕಲ್ತಿದ್ದೀನಿ ಅಂತ ಇದೆಯಲ್ಲ, ಅದಕ್ಕೆ ಈ ತರ ಒಂದು ನನಗೆ ನನ್ನ ಒಂದು ಸ್ಥಾನಮಾನಕ್ಕೆ ಅಗೌರವ ತರುವಂತ ಕೆಲಸಗಳು ನಡೀತಾ ಇದೆ. ನಮ್ದೇ ಸ್ವಲ್ಪ ಪಕ್ಷದ ಮುಖಂಡರುಗಳಿಂದ. ಎಸ್, ಅವರಲ್ಲ, ಒಬ್ರು ಬ್ಲಾಕ್ ಅಧ್ಯಕ್ಷರು ಸುರೇಂದ್ರ ಗೌಡ್ರು ಅಂತ ಒಬ್ರು ಮಾತ್ರ ಇದ್ರು. ಅವ್ರು ಬಿಟ್ಟು ಬೇರೆ ಎಲ್ಲ ಬ್ಲಾಕ್ ಅಧ್ಯಕ್ಷರು ಇವತ್ತು ಬಂದಿದಾರ, ಎಲ್ಲ ಹೋಬಳಿ ಅಧ್ಯಕ್ಷರು ಇಲ್ಲೇ ಬಂದಿದಾರಲ್ಲ, ಎಲ್ಲರೂ ಇಲ್ಲೇ ಇದ್ರು ನಮ್ ಜೊತೆ. ಅವ್ರು ಬಿಟ್ಟು ಸ್ವಲ್ಪ ಜನ ಹಳಬ್ರು ಎಲ್ಲ ನನಗೆ ಟಿಕೆಟಿಗೆ ವಿರೋಧ ಮಾಡಿದವರು, ಅಂದ್ರೆ ನನಗ್ ಸಂಚ್ ಹಾಕ್ತವ್ರು ನಾನ್ ಗೆಲ್ಬಾರ್ದು ಅಂತ. ನಾನು ಹೇಗೆ ಅವ್ರನ್ನ ಮುಂದಿಟ್ಕೊಂಡು ನಾನು ರಾಜಕೀಯ ಮಾಡ್ಲಿಕ್ಕಾಗತ್ತೆ ಅಥವಾ ಅಧಿಕಾರ ನಡೆಸ್ಲಿಕ್ಕಾಗತ್ತೆ? ನಾನು ಬೂತ್ ಮಟ್ಟದಿಂದ ಕಾರ್ಯಕರ್ತರನ್ನ ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡು, ವಿಶ್ವಾಸಕ್ಕೆ ತಗೊಂಡು ನಾನು ಅಲ್ಲಿ ಕೆಲಸ ಮಾಡ್ತಾ ಇರೋದು. ಅದಕ್ಕೆ ತಾನೇ ಇಷ್ಟೊಂದ್ ಜನ ಇಲ್ಲಿ ಇವತ್ತು ಹೊರಟು ಬಂದಿರೋದು. ಆತರ ಏನು ನಡೀತಾ ಇಲ್ಲ ಅಂತ, ಅನುದಾನ ಹಂಚಿಕೆ ಇಲ್ಲ ಅಂತೆ, ನಾನ್ ಕ್ಷೇತ್ರದಲ್ಲಿ ಇಲ್ಲ ಅಂತೆ, ನಾನ್ ಜನರನ್ನ ಕಡೆಗಣಿಸ್ತಾ ಇದ್ದೀನಂತೆ, ನಾನು RSS ಬಜರಂಗ್ ದಳದವ್ರ ಜೊತೆ ನಮ್ಮ ಕಾರ್ಯಕರ್ತರೆಲ್ಲ ಹಾಗಾದ್ರೆ ಎಲ್ಲರೂ RSS ಬಜರಂಗ್ ದಳದವರ, ಎಲ್ಲರೂ ಇವ್ರು ಮಾತ್ರ 25-30 ವರ್ಷದಿಂದ ಮಾತ್ರ ಪಕ್ಷಕ್ಕೆ ದುಡ್ದವ್ರ? ಹಾಗಾದ್ರೆ ಇವ್ರೆ 25-30 ವರ್ಷ ಅವರೇ ಪಕ್ಷಕ್ಕೆ ದುಡ್ದಿದ್ರೆ ಹಾಗಾದ್ರೆ 20 ವರ್ಷದಿಂದ ಪಕ್ಷ ಯಾಕೆ ಬಂದಿರ್ಲಿಲ್ಲ ಅಧಿಕಾರಕ್ಕೆ? ಪಕ್ಷ ಇವಾಗ ನಾವು 23 ಅಲ್ಲಿ 20 ವರ್ಷ ಆದ್ಮೇಲೆ ನಾವು ಗೆದ್ಕೊಂಡ್ ಬಂದಿರೋದು. ಎಷ್ಟು ಕಷ್ಟದಲ್ಲಿ ಗೆದ್ಕೊಂಡು, ಎಲ್ಲ ಕಡಿಮೆ ಅಂತರ ಅದನ್ನು ಬರ್ತಿದ್ದಾರೆ. ಕಡಿಮೆ ಅಂತರದಕ್ಕೆ ಯಾಕೆ ಬಂದಿದ್ದು? ಇವರೇ ಒಳಗಡೆ ನನ್ನ ವಿರುದ್ಧ ಸಂಚ್ ಹಾಕಿದಕ್ಕೆ ತಾನೇ ಕಡಿಮೆ ಬಂದಿದ್ದು. ಈಗ ಯಾರು ಅದು ವಲಸೆ ಕಾಂಗ್ರೆಸ್ಸಿಗರನ್ನ ಕರ್ಕೊಬಂದು ಮೂಲ ಕಾಂಗ್ರೆಸ್ಸಿಗರು ಹೇಳ್ಸ್ಕೊಳ್ಳುವಂತ ಪರಿಸ್ಥಿತಿನ? ಹಾಗಾದ್ರೆ ಇವ್ರ ಜೊತೆ ಅಷ್ಟೊಂದ್ ಜನ ಬೆಂಬಲಿಗರು ಇದ್ರೆ ಅವ್ರನ್ನೆಲ್ಲನೂ ಕರ್ಕೊಬರ್ಬೇಕಿತ್ತು. ಯಾಕೆ 25-30 ಜನ ಮಾತ್ರ ಬಂದಿದ್ರು ಅವತ್ತು? ಇಲ್ಲ, ವರಿಷ್ಠರಿಗೆ ಆಕ್ಚುಲಿ ಇದು ಮೊದ್ಲಿಂದನೂ ತಿಳಿದಿತ್ತು. ನನ್ ವಿರುದ್ಧ ಯಾವ ವಿರೋಧ ಪಕ್ಷದವರು ಇಲ್ಲಿವರೆಗೂ ಪ್ರತಿಭಟನೆ ಮಾಡಿಲ್ಲ, ಒಂದ್ ಹೇಳಿಕೆ ಇಲ್ಲ. ನಮ್ ಪಕ್ಷದವರೇ ಹೇಳಿಕೆ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಹಾಗಾದ್ರೆ ನಮ್ದೇನ್ ಪರಿಸ್ಥಿತಿ ಇರಬಹುದು ಅಂತ. ಅದಕ್ಕೆ ಅವರು ಪಾಪ ಎಲ್ಲ ಅಭಿಮಾನದಿಂದ ಬಂದಿದ್ದಾರೆ. ಏನೋ ನಮ್ಮ ಒಂದು ಜಿಲ್ಲೆಗೆ ಈ ಸತಿ ಒಂದು ಪ್ರಾತಿನಿಧ್ಯ ಸಿಗ್ಬಹುದು ಅಂತ ಒಂದು ಆಸೆನೂ ಇದೆ. ಅದ್ರಲ್ಲಿ ಅದು ಖಂಡಿತ ನಾನು ಹೇಳಿದ್ನಲ್ಲ, ಮಹಿಳೆ ದಲಿತೆ ಅಂತ ಒಂದು ನನಗೆ ವಿರೋಧ, ಮಹಿಳೆ ಅಂತ ಇನ್ನೊಂದು ನನಗೆ ಅದು ಪರನೂ ಇದೆ ಅಲ್ವಾ. ಬಟ್ ಆದ್ರೆ ವರಿಷ್ಠರು ಏನ್ ಡಿಸೈಡ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪಾಪ ಅವ್ರು ಯಾರು ಆತರ ನಾನು ಹೇಳಿದೆ, ಯಾವುದೇ ಮಂತ್ರಿ ಆಕಾಂಕ್ಷಿ ಅಥವಾ ಮಂತ್ರಿ ಪದವಿಗಂತ ನೀವ್ ಯಾರು ಇಲ್ಲಿ ಬರ್ಬೇಡಿ. ನಾವು ಪಕ್ಷನ ಬಲಪಡಿಸ್ಬೇಕು, ಸಂಘಟನೆನ ಚೆನ್ನಾಗ್ ಮಾಡ್ಬೇಕು. ಯಾಕಂದ್ರೆ ನಮ್ಗೆ 2 ವರ್ಷ ಇರೋದು ಈಗ ಎಲೆಕ್ಷನ್ಗೋಸ್ಕರ. ಸೊ ಅವರೆಲ್ಲ ಆ ಹಿತದೃಷ್ಟಿಯಿಂದ, ಯಾಕಂದ್ರೆ ಅವ್ರು ನೋಡಿದ್ದಾರೆ ಗ್ರೌಂಡ್ ಲೆವೆಲ್ ಅಲ್ಲಿ ಎಷ್ಟು ಎಲ್ಲರೂ ಕಷ್ಟಪಟ್ಟಿದ್ದಾರೆ ಅಂತ. ಅದಕ್ಕೋಸ್ಕರ ಅವರು ಅದನ್ನ ಕೈ ಚೆಲ್ಬಾರ್ದು ಅಂತ ಇಲ್ಲಿಗೆ ನನ್ನ ಚುನಾವಣೆ ಸಂದರ್ಭದಲ್ಲಿ ನನಗೆ ಟಿಕೆಟಿಗೆ ವಿರೋಧ ಮಾಡ್ಬಿಟ್ಟು 4 ಬಸ್ ಜನ ಇಲ್ಲಿ ಕರ್ಕೊ ಬಂದ್ಬಿಟ್ಟು ನನ್ನ ಎಲೆಕ್ಷನ್ನಿಗೆ ಯಾರು ಕೆಲಸ ಮಾಡಿದ್ದಾರೆ ಪ್ರಾಮಾಣಿಕವಾಗಿ ಅವ್ರಿಗೆ ನಾನು ಖಂಡಿತ ಆದ್ಯತೆ ಕೊಡ್ತೀನಿ. ಅದಲ್ದಲೆ
ಪಕ್ಷದಲ್ಲಿ ಪಕ್ಷ ನೇಮಕ ಮಾಡಿರುವ ಬ್ಲಾಕ್ ಅಧ್ಯಕ್ಷರು ಮತ್ತೆ ಹೋಬಳಿ ಅಧ್ಯಕ್ಷರುಗಳಿಗೆ ಮತ್ತೆ ಬೇರೆ ಮುಂಚೂಣಿ ಘಟಕದ ಅಧ್ಯಕ್ಷಗಳನ್ನ ಮುಂದಿಟ್ಕೊಂಡೆ ನಾನು ಎಲ್ಲ ಅನುದಾನ ಆಗ್ಲಿ ಬೇರೆ ಇನ್ನೇನೇ ನಾವು ಅಲ್ಲಿ ಹಂಚಿಕೆ ಮಾಡ್ಬೇಕು ಅಥವಾ ಏನೇ ಒಂದು ಒಬ್ರಿಗೆ ಎಜುಕೇಶನಿಗೆ ಹೆಲ್ಪ್ ಮಾಡ್ಬೇಕು, ಹೆಲ್ತಿಗೆ ಹೆಲ್ಪ್ ಮಾಡ್ಬೇಕು, ಒಂದ್ ದೇವಸ್ಥಾನಕ್ಕೆ ಹೆಲ್ಪ್ ಮಾಡ್ಬೇಕು, ಇನ್ನೊಂದು ಮತ್ತೊಂದು ಹೆಲ್ಪ್ ಮಾಡ್ಬೇಕು ಅಂತ ಬಂದಾಗ ಅವ್ರದ್ದು ಸಲಹೆ ಸಹಕಾರ ತಗೊಂಡೇ ಮಾಡೋದು. ಬಟ್ ಆದ್ರೆ ಒಂದು ಹಳೆ ಒಂದು ಗುಂಪಿದೆ, ನಮ್ ತಾಯಿ ಕಾಲದಿಂದ ಬಂದವರು, ಅವ್ರದೇ ಮಾತುಗಳು ಕೇಳ್ಬೇಕು. ಅದ್ ಒಂದೇ ಹೋಗ್ಲಿಕ್ಕೆ ಸೀಮಿತ. ನನಗೆ 231 ಬೂತ್ಗಳು ಬರುತ್ತೆ, 231 ಬೂತ್ಗಳು. ಅದರಲ್ಲಿ ನನಗೆ 3 ಬ್ಲಾಕ್ ಅಲ್ಲಿ 89 ಇನ್ನೊಂದು 56 ಬೂತ್ಸ್ ಬರ್ತದೆ. ಅದನ್ನೆಲ್ಲ ಲೆಕ್ಕ ನಾನು ತಗೊಂಡ್ ಮಾಡ್ಬೇಕಲ್ಲ, ಎಲ್ಲಾನು ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡ್ ಮಾಡ್ಬೇಕಲ್ಲ.